ಏನ್ರಿ ಸುಜಾತ ರೀ, ಕಾರ್ ನಿಲ್ಸಿ ಸ್ವಲ್ಪ. ಅಮ್ಮ ಸುಜಾತ, ಮನೆಗೆ ತಾನೆ, ಕಾರಲ್ಲಿ ಡ್ರಾಪ್ ಮಾಡ್ತೀನಿ, ಬಂದು ಕೂತ್ಕೊಮ್ಮ. ಕಾರಲ್ಲಿ ತಿರುಗೋ ಆಸೆ ನನಗೇನಿಲ್ಲ. ಆದ್ರೂ ನಾನು ಬೇಡ ಅಂತೀನಿ ಅಂತ ಗೊತ್ತಿದ್ರು ಯಾಕೆ ಕೇಳೋದು? ಯಾವುದೋ ಒಂದಿನ ನಾವು ಕೇಳೋದನ್ನ ಬೇಡ ಅನ್ನೋ ಆಸೆಯಿಂದ ನಾವು ಕೇಳ್ತಾ ಇದೀವಮ್ಮ. ಮಕ್ಕಳು ಹಠ ಮಾಡ್ತಿರ್ತಾರೆ, ಹಾಗಂತ ದೊಡ್ಡವರು ಬಿಡೋಲ್ಲ ಅಲ್ವಮ್ಮ. ಒತ್ತಾಯ ಮಾಡೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಾವು ವಾದಿಸೋದಕ್ಕೆ ಶುರು ಮಾಡಿದ್ರೆ ಅದ್ ಎಷ್ಟು ದೂರ ಆದ್ರೂ ಹೋಗುತ್ತೆ. ಬಿಟ್ಬಿಡಿ. ನಿಮ್ ದಾರಿಲ್ ನೀವು, ನನ್ ದಾರಿಲ್ ನಾನು ಹೊರಟೋಗೋದೇ ಒಳ್ಳೇದು. ನಿಂತ್ಕೊಳ್ಳಮ್ಮ. ನಾವು ಹೇಳಿದ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದ್ಯಮ್ಮ? ಹಾಗೆ ಹಿಂದೆ ಮುಂದೆ ನೋಡ್ದೆ ಮಾತಾಡಿದ್ರೆ ನನಗೇನು ಅರ್ಥ ಆಗುತ್ತೆ? ಯಾವ್ದ್ರ ಬಗ್ಗೆ ಕೇಳ್ತಿದ್ದೀರಾ? ಅದೇನಮ್ಮ, ನಿಮ್ಮ ಅಪ್ಪ ಅಮ್ಮನ್ಗೆ ಸಂಬಂಧಿಸಿರೋ ಆಸ್ತಿ ನಿಮಗ್ ಬರೋ ವಿಷಯದ ಬಗ್ಗೆ. ನಿನ್ ತಂಗಿ ಸೈನ್ ಮಾಡ್ಬೇಕಾಗಿರೋ ಸಮಯ ಹತ್ರ ಬರ್ತಿದೆ ಅಂತ ಲಾಯರ್ ಅವರು ಫೋನ್ ಮಾಡಿ ಹೇಳಿದ್ರಮ್ಮ. ನಾವ್ ಯಾವಾಗ್ಲೂ ಏನೋ ಒಂದ್ ಹೇಳ್ಕೊಂಡು ಬರ್ತಾನೆ ಇದೀವಿ. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಅವ್ರಿಗೇನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗದೆ ತಪ್ಪಿಸ್ಕೊತಾ ಇದೀನಿ. ಊರಲ್ಲಿ ಗಾಂಭೀರ್ಯವಾಗಿ ಓಡಾಡೋ ನೀವು ಈ ಕಳ್ರಾಗ್ ಯಾಕೆ ತಪ್ಪಿಸ್ಕೊತಿದ್ದೀರಾ? ಲಾಯರ್ ಹತ್ರ ಇರೋದನ್ನ ಹಾಗೆ ಹೇಳ್ಬಿಡಿ. ನನ್ ಸೋದರ ಸೊಸೆಗೆ ಆ ಪ್ರಾಪರ್ಟಿ ಅಗತ್ಯ ಇಲ್ಲ ಅಂತ ಅನ್ಲು ಅಂತ ಹೇಳ್ಬಿಡಿ. ಅದರಿಂದ ನಿನಗೂ ನಿನ್ ತಂಗಿಗೂ ನಷ್ಟ ಆಗುತ್ತಲ್ವೇನಮ್ಮ? ನಮಗ್ ತೀರ್ದಿರೋ ನಷ್ಟ ಯಾವತ್ತೂ ಆಗೋಗಿದೆ. ವಾಪಸ್ ಬರ್ದಿರೋ ಅಮ್ಮ ಅಪ್ಪಂಗಿಂತ ನಮ್ಗ್ ಯಾವ್ದೂ ಹೆಚ್ಚಲ್ಲ. ಈ ವಿಷಯದ ಬಗ್ಗೆ ನಿನ್ ತಂಗಿ ಹತ್ರ ಮಾತಾಡೋದಕ್ಕೆ ನಿನಗೇನಾದ್ರೂ ಸಮಸ್ಯೆ ಇದ್ರೆ ನಾವು ಹೋಗಿ ಮಾತಾಡ್ತೀವಮ್ಮ. ನಿನ್ ತಂಗಿ ಎಲ್ಲಿದ್ದಾಳೆ ಅಂತ ಹೇಳಮ್ಮ. ನನ್ ತಂಗಿ ಮೇಲೆ ನಿಮ್ ನೆರಳು ಬೀಳ್ಬಾರ್ದು ಅಂತಾನೆ ಅಲ್ವಾ ಇಲ್ಲಿವರೆಗೂ ಅವಳ ವಿವರನ ನಿಮಗ್ ಹೇಳ್ದೇನೆ ಬರ್ತಿದೀನಿ. ಮತ್ತೆ ಅಮಾಯಕರ ಹಾಗೆ ಕೇಳ್ತಿದ್ದೀರಲ್ಲ. ನೀವ್ ಯಾವುದೇ ರೀತಿಯಲ್ಲಿ ಕೇಳಿ ನೋಡಿದ್ರು ನಾನ್ ನನ್ ತಂಗಿ ಬಗ್ಗೆ ಹೇಳೋದಿಲ್ಲ. ನಿಹಾರಿಕಾ ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ವಿಕಾಸ್ ಮನೇಲೇ ಇರ್ತಾನೆ. ವಿಕಾಸ್ ಜೊತೆ ಇವತ್ತು ಹೇಗಾದ್ರೂ ಮಾತಾಡ್ಬೇಕು. ನಮ್ದು ರಕ್ತ ಸಂಬಂಧನಮ್ಮ. ಆದ್ರೂ ಸರಿ, ನೀನು ನಿನ್ ತಂಗಿ ಬಗ್ಗೆ ಹೇಳ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಖಂಡಿತವಾಗ್ಲೂ ಯಾವುದೋ ಬಲವಾದ ಕಾರಣ ಇದ್ದೇ ಇರಬೇಕು. ಇಷ್ಟು ದಿನ ನಮ್ಮ ಮನೆಯವ್ರು ಎಲ್ರೂ ಈ ವಿಷಯದ ಬಗ್ಗೆ ಅನುಮಾನ ಪಡ್ತಿದ್ರೆ ನಾವು ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ಇವಾಗ ನಮಗೂ ಅನುಮಾನ ಬರ್ತಿದೆ. ಆದ್ರೆ ನೀನು ಹೆಚ್ಚು ದಿನ ನಿಜಾನ ಬಚ್ಚಿಡೋದಕ್ಕಾಗಲ್ಲ. ಯಾವತ್ತೋ ಒಂದಿನ ನಿನ್ ತಂಗಿ ಬಗ್ಗೆ ನಮಗ್ ಗೊತ್ತಾಗುತ್ತೆ. ಗೊತ್ತಾದಾಗ ನೋಡ್ಕೊಳ್ಳೋಣ ಬಿಡಿ. ನನ್ ತಂಗಿ ಬಗ್ಗೆ ನಿಮಗ್ ಗೊತ್ತಾಗೋ ಸಮಯಕ್ಕೆ ನನ್ ತಂಗಿಗೆ ಒಳ್ಳೇದಾದ್ರೆ ಸಾಕು. ನನಗದಕ್ಕಿಂತ ಸಂತೋಷ ಏನಿರುತ್ತೆ? ತಂಗಿ ದೊಡ್ಡ ಮನೆ ಸೊಸೆ ಅಂತಿದ್ದಾಳೆ. ತಂಗಿಗ್ ಒಳ್ಳೇದಾದ್ರೆ ಸಾಕು ಅಂತ ಹೇಳ್ತಿದ್ದಾಳೆ. ಸುಜಾತ ಮಾತಿನಲ್ಲಿರೋ ಒಳ ಅರ್ಥ ಏನು ಅಂತಾನೆ ಅರ್ಥ ಆಗ್ತಿಲ್ಲ ರೀ. ಸುಜಾತ ಎಷ್ಟೇ ಬೇಡ ಅಂತ ಹೇಳಿದ್ರು ಸಿಕ್ಬೇಕಾಗಿರೋದು ಯಾವುದೋ ಒಂದು ರೂಪದಲ್ಲಿ ಸಿಕ್ಕೇ ಸಿಗುತ್ತೆ ವೇದ. ನೀನ್ ನಡಿ. ಅಣ್ಣ ನೀವಿಲ್ಲೇ ಇರಿ, ನಾನು ಹೋಗಿ ಬಂದ್ಬಿಡ್ತೀನಿ. ಸರಿ ಮೇಡಮ್. ನಿನ್ನ ಮುಖದಲ್ಲಿ ಗ್ಲೋ ಕಾಣ್ತಿದೆ ಅಂದ್ರೆ ಏನೋ ಗುಡ್ ನ್ಯೂಸೇ ಇರಬೇಕು. ಅಂಥದ್ದೇ, ಮೊದಲು ಕೂತ್ಕೋ ಹೇಳ್ತೀನಿ. ವಿಕಾಸ್ನ ಭೇಟಿ ಮಾಡಿ ನಮ್ ಮದ್ವೆ ವಿಷಯ ಹೇಳಿ ಹೆಲ್ಪ್ ಮಾಡು ಅಂತ ಕೇಳ್ತೀನಿ. ಅವನಿ ಹತ್ರ ಅತ್ತೆ ಅವರು ನಿನ್ ಮೇಲಿನ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಅವಾಗ ಅವನಿ ಏನ್ ಹೇಳಿದಾಳೆ ಅಂತ ಗೊತ್ತಾ? ವಿಕಾಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಒಳ್ಳೆಯವರೇನೆ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋ ವ್ಯಕ್ತಿ. ಅವನ್ ವಿನಯ ಪದ್ಧತಿ ಎಲ್ಲ ಚೆನ್ನಾಗಿದೆ. ಅವನ್ ವರ್ತನೆ ಇಷ್ಟ ಆಗೋ ತರ ಇದೆ. ಆದ್ರೂ ನೀನ್ ಎಷ್ಟ್ ಚೆನ್ನಾಗಿ ನಡ್ಸಿದ್ರೆ ಅಷ್ಟು ಒಳ್ಳೆ ಮಾರ್ಕ್ಸ್ ಬರ್ತಿತ್ತಾ? ಸಿನಿಮಾಗ್ ಹೋದ್ರೆ ನಿನ್ ಒಳ್ಳೆ ಫ್ಯೂಚರ್ ಇರುತ್ತೆ ವಿಕಾಸ್. ನೀನಿರು ಬಾವಾ, ನೀನ್ ಹೇಳು ನಿಹಾರಿಕಾ. ವಿಕಾಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ತಾನೆ ಅನ್ನೋ ನಂಬಿಕೆ ನಂಗಿದೆ. ಒಬ್ಬ ವ್ಯಕ್ತಿ ನಡ್ಕೊಳ್ಳೋ ರೀತಿ ಮೇಲೆ
ಆ ವ್ಯಕ್ತಿ ಎಂತವನು ಅಂತ ಗೊತ್ತಾಗತ್ತೆ. ಎಕ್ಸಾಕ್ಟ್ಲಿ, ನಿನ್ ವರ್ತನೆಗೆ ಅವನಿ ಇಂಪ್ರೆಸ್ ಆಗಿ ಹೋಗಿದ್ದಾಳೆ. ಸೊ ನೀನು ನಿನ್ ಬಿಹೇವಿಯರ್ನ ಇದೇ ತರ ಮೇಂಟೈನ್ ಮಾಡ್ಬೇಕು. ಹೊರಗಡೆ ಏನೋ ಕೆಲಸ ಇದೆ ಅಂತ ಹೋದ್ಲು, ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಏನ್ ಪ್ಲಾನ್ ಮಾಡ್ತಾ ಇದ್ದಾಳೆ? ಮುಖ್ಯವಾಗಿ ನಿನಗ್ ನಾನ್ ಪದೇ ಪದೇ ಹೇಳೋ ವಿಷಯ ಒಂದೇ, ಅವನಿ ಜೊತೆ ಮದ್ವೆ ಆಗೋವರೆಗೂ ನಿನ್ ಅಸಲಿ ರೂಪ ಅವನಿ ಮುಂದೆ ಆಗ್ಲಿ ಆ ಫ್ಯಾಮಿಲಿ ಮುಂದೆ ಆಗ್ಲಿ ಬಯಲಾಗಬಾರ್ದು. ಓಕೆ. ಹುಡುಗಿರ್ ಜೊತೆ ಓಡಾಡೋ ಅಭ್ಯಾಸ, ಡ್ರಿಂಕ್ ಸಿಗರೇಟ್ಸ್ ಅಭ್ಯಾಸ ಇದೆ ಅಂತ ವೇದವತಿ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಮನೆ ಒಳಗ್ ಖಂಡಿತ ಕಾಲಿಡಕ್ ಬಿಡಲ್ಲ. ಆಮೇಲೆ ಕಾರ್ಡ್ಸು ಜೂಜೆಲ್ಲ ಆಡೋ ಅಭ್ಯಾಸ ಇದೆ ಅಂತ ಗೊತ್ತಾದ್ರೆ ಅವನಿ ನಿನ್ ಮುಖ ಕೂಡ ನೋಡಲ್ಲ. ಅವನಿ ಹತ್ರ ಏನ್ ಹೇಳ್ದೆ ಅಂದೆ? ಹುಡ್ಗಿರ್ ಜೊತೆ ಪರಿಚಯನೇ ಇಲ್ಲ, ಅಷ್ಟಕ್ಕೂ ಹುಡ್ಗಿರ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಕೂಡ ಗೊತ್ತಿಲ್ಲ ಅಂತ ಹೇಳ್ದಿಯಲ್ವಾ? ಪಾಪ ವಿಕಾಸ್ ತುಂಬಾ ಇನೋಸೆಂಟ್ ಅಂತ ನಂಬಿರ್ತಾಳೆ. ತುಂಬಾನೇ ಹುಷಾರಾಗಿರೋ ಅವನಿನ ನೀನು ಟ್ರ್ಯಾಪ್ ಮಾಡಿದ್ಯಾ ಅಂದ್ರೆ ನನಗ್ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ನಿನ್ ಬಗ್ಗೆ ಮುದ್ದು ಮುದ್ದು ಮಾತುಗಳಿಂದ ಎಷ್ಟು ಚೆನ್ನಾಗಿ ಹೇಳಿದ್ಲು ಗೊತ್ತಾ? ಆ ಮುದ್ದು ಮಾತುಗಳಿಗೆ ನನಗೆ ನಿಜವಾಗ್ಲೂ ನಾಚಿಕೆ ಆಗೋಯ್ತು. ನಿನಗೆ ಇಲ್ದೇ ಇರೋ ಅಭ್ಯಾಸ ಇಲ್ಲ ಅಂತ, ನೀನೊಬ್ಬ ದೊಡ್ಡ ಸೈಕೋ ಅಂತ ಅವನಿಗೆ ಗೊತ್ತಾಯ್ತು ಅಂದ್ರೆ ಮಾತ್ರ ತಕ್ಷಣ ಹೋಗಿ ವೇದವತಿ ಅವ್ರಿಗೆ ಹೇಳ್ಬಿಡ್ತಾಳೆ. ಅವಳಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ದುರ್ಗಾದೇವಿ ಅವತಾರ ಎತ್ತಾಳೆ. ತ್ರಿಶೂಲ ಹಿಡ್ಕೊಂಡ್ ಬಂದು ನಿನ್ ಎದೆ ಮೇಲೆ ನಿಂತು ತಾಂಡವಾಡಿ ನಿನ್ ಎದೆಗೆ ತ್ರಿಶೂಲ ಚುಚ್ತಾಳೆ. ವಿಷಯನ ವಿವರವಾಗಿ ಹೇಳಿದ್ದೀನಿ. ಈ ವಿಷಯ ಎಲ್ಲ ನಿನಗ್ ನಿದ್ರೆಲ್ ಕೂಡ ನೆನ್ಪಿದ್ರೆ ನಿನಗೆ ಒಳ್ಳೇದು. ಶೋರ್ ಅವನಿನ ಪಡ್ಕೊಳ್ಳೋದಕ್ಕೋಸ್ಕರ ನೆನ್ನೆ ಹಾಗೇನೆ ರಾಮನ್ ಹಾಗೆ ತುಂಬಾ ಒಳ್ಳೆಯವನು ಅಂತ ನಾಟಕ ಮಾಡ್ತೀನಿ. ಯು ಡೋಂಟ್ ವರಿ. ಈ ಕಡೆ ನೀನ್ ನಡ್ಸೋದು, ಈ ಕಡೆ ನೀನ್ ನಡ್ಸೋದು, ನಿಮಗೋಸ್ಕರ ನಾವು ನಡ್ಸೋದು. ಜೀವನ ಅಂದ್ರೆ ಒಂದ್ ನಾಟಕ, ಅದರಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಅಂತ ಯಾರೋ ಕವಿ ಹೇಳಿರೋ ಹಾಗೆ ನಮ್ಮ ಮನೆನೇ ದೊಡ್ಡ ರಂಗಭೂಮಿಯಾಗಿ ಹೋಗಿದೆ. ಈ ನಾಟಕ ಎಲ್ಲ ಬಯಲಾದ ದಿನ ಅಂತೂ ಯಾರಿಗೂ ಮಾಮೂಲು ಆಗಿರೋದಿಲ್ಲ. ಅಬ್ಬಾ, ನೀವ್ ನೆಗೆಟಿವ್ ಆಗಿ ಮಾತಾಡ್ಬೇಡ್ರಿ. ಮಾಡ್ತಿರೋದೇ ನೆಗೆಟಿವ್ ಕೆಲಸಗಳು, ಮತ್ತೆ ನೆಗೆಟಿವ್ ಆಗಿ ಮಾತಾಡ್ಬೇಡ ಅಂತೆಲ್ಲ ಯಾಕೆ? ಅವನಿ ಮನೇಲೇ ಇದ್ದಾಳ? ಇದ್ದಾಳೆ. ಯಾವ್ದೋ ಒಂದ್ ಟೈಮ್ ನೋಡ್ಕೊಂಡು ಮನೆಗ್ ಬರ್ತೀನಿ, ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತೀನಿ. ಮದುವೆಗೆ ಗ್ರೀನ್ ಸಿಗ್ನಲ್ ಸಿಗೋವರೆಗೂ ಅವನಿ ಸುತ್ತ ತಿರುಗ್ತಾನೆ ಇರ್ತೀನಿ. ವಿಕಾಸ್ ಬಗ್ಗೆ ನಾನು ಊಹಿಸ್ಕೊಂಡಿರೋದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಸ್ವಲ್ಪನೂ ಸಂಬಂಧ ಇಲ್ಲ. ನಾನ್ ಹೇಳ್ದ ಹಾಗೆ ನೀನ್ ಪಾಲಿಸ್ದೆ ಅಂದ್ರೆ ಅವನಿ ಜೊತೆ ನಿನ್ ಮದ್ವೆ ಆಗೋದ್ ಹಾಗೆ. ಅವನಿ ಜೊತೆ ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನು ಎಷ್ಟು ಕೆಟ್ಟದಾಗ ಬದಲಾಗ್ತೀನಿ ಅಂತ ನಿನಗೆ ಗೊತ್ತಲ್ವಾ? ಗೊತ್ತು ತಂದೆ. ನೀನ್ ಕೇಳ್ಕೊಂಡಿದ್ದು ದಕ್ಕಲಿಲ್ಲ ಅಂದ್ರೆ ಮನುಷ್ಯನ ಸಾಯಿಸೋದಕ್ಕೂ ಸಿದ್ಧ ಆಗ್ತೀಯ. ಇವನ್ ಇಷ್ಟು ಕೆಟ್ಟವನು ಅಂತ ಅನ್ಕೊಂಡೇ ಇರ್ಲಿಲ್ಲ. ಶ್ರೀಕರ್ ಅವರಿಂದ ನನ್ನ ದೂರ ಮಾಡೋದಕ್ಕೆ ನಿಹಾರಿಕಾ ನನ್ನ ಒಬ್ಬ ರಾಕ್ಷಸನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಇಂಥ ರಾಕ್ಷಸನ್ ಬಗ್ಗೆ ಎಲ್ರಿಗೂ ಗೊತ್ತಾಗ್ಬೇಕು. ದುಷ್ಟ ಚತುಷ್ಟಯಗಳು ಒಂದೇ ಜಾಗದಲ್ಲಿ ಸೇರಿ ಎಷ್ಟು ಕುತಂತ್ರ ಮಾಡ್ತಾ ಇದ್ದಾರೆ. ಇವತ್ತು ಇವ್ರ ಬಗ್ಗೆ ಎಲ್ಲ ಹೊರಗೆ ಗೊತ್ತಾಗೋ ಹಾಗೆ ಮಾಡ್ಬೇಕು. ಮಲ್ಲೇಶ್ವರಕ್ಕೆ ಕರ್ಕೊಂಡು ಹೋಗಿ. ಓಕೆ ಮೇಡಮ್. ಸರಿ ಸರಿ, ನಾನು ಹೊರಡ್ತೀನಿ. ಬಾಯ್ 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 ಬಾಯ್. ವಿಕಾಸ್ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರೆ ಇನ್ ನಮ್ಮನ್ ಬೇರೆ ಮಾಡೋದಕ್ಕೆ
ನಿಹಾರಿಕೆಯಿಂದ ಸಾಧ್ಯ ಆಗಲ್ಲ. ನಾನ್ ಹೊರಬೇಕಾಗಿರೋ ಭಾರನೆಲ್ಲ ಅವನೇ ಹೊರ್ತಿದ್ದಾಳೆ. ನಾನ್ ತಗೋಬೇಕಾಗಿರೋ ಜವಾಬ್ದಾರಿನ ಅವನೇ ತಗೊಂಡಿದ್ದಾಳೆ. ಅವನಿನ ನೋಡಿ ಕರುಣೆ ತೋರ್ಸೋದ್ನ ಬಿಟ್ರೆ ನಾನ್ ಏನೇನೋ ಮಾಡೋದಕ್ಕೆ ಆಗ್ತಿಲ್ಲ. ಶ್ರೀಕರ್ ಅವರೇ, ಅವನಿ, ನಾನ್ ನಿನ್ ಜೊತೆಗೆ ಬರೋಣ ಅನ್ಕೊಂಡಿದ್ದೆ. ಅಷ್ಟಕ್ಕೂ ನಿನ್ನನ್ ಕಳಿಸ್ದೇನೆ ನಾನೇ ಹೋಗಿ ವಿಕಾಸ್ ಹತ್ರ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ವಿಕಾಸ್ ಹತ್ರ ಹೋಗಿ ಮಾತಾಡಿದ್ಯಾ? ವಿಕಾಸ್ಗೆ ನಮ್ಮ ಮದ್ವೆ ವಿಷಯನ ಹೇಳ್ಬಿಟ್ಯಾ? ನಾವು ಆಸೆ ಪಟ್ಟ ಹಾಗೆ ಯಾವತ್ ಏನ್ ನಡೆದಿದೆ ಅಂತ. ಹಾಗ್ ನಡೆದಿದ್ರೆ ನಮ್ ಬದುಕ್ಯಾಕೆ ಹೀಗಿರ್ತಾ ಇತ್ತು? ಏನಾಯ್ತು? ವಿಕಾಸಿಗೆ ಹೇಳ್ತಿದ್ದ ಹಾಗೆ ಹಾರ್ಷಾಗಿ ರಿಯಾಕ್ಟ್ ಆದ್ನಾ? ಹೆಲ್ಪ್ ಮಾಡ್ದೇನೆ ಮನೇಲೆಲ್ಲರಿಗೂ ಹೇಳ್ಬಿಡ್ತೀನಂತ ಹೇಳದ್ನ? ಅಷ್ಟಕ್ಕೂ ಹೇಳೋ ಅವಕಾಶ ನನಗೆಲ್ ಸಿಕ್ತು? ನಾನ್ ಊಹಿಸ್ಕೊಂಡು ಹೋಗಿದ್ದಕ್ಕೆ ವಿರುದ್ಧವಾಗಿ ನಡೀತಾ ಇತ್ತು. ಏನಾಯ್ತು? ನಾನ್ ಮನೆಯೊಳಗೆ ಹೋಗೋಣ ಅಂತ ಅನ್ಕೊಳ್ಳೋದ್ರಲ್ಲಿ ಎಲ್ರೂ ಮೀಟಿಂಗ್ ಮಾಡ್ತಾ ಕೂತಿದ್ರು. ಅವ್ರು ಮಾತಾಡ್ಕೊಳ್ತಾ ಇರೋ ಮಾತಲ್ಲಿ ವಿಕಾಸ್ ಎಂತವನು ಅಂತ ಗೊತ್ತಾಯ್ತು. ಹುಡುಗಿರ್ ಜೊತೆ ಓಡಾಡೋ ಅಭ್ಯಾಸ, ಡ್ರಿಂಕ್ ಸಿಗರೇಟ್ಸ್ ಅಭ್ಯಾಸ ಇದೆ ಅಂತ ವೇದವತಿ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಮನೆ ಒಳಗ್ ಖಂಡಿತ ಕಾಲಿಡಕ್ ಬಿಡಲ್ಲ. ಆಮೇಲೆ ಕಾರ್ಡ್ಸು ಜೂಜೆಲ್ಲ ಆಡೋ ಅಭ್ಯಾಸ ಇದೆ ಅಂತ ಗೊತ್ತಾದ್ರೆ ಅವನಿ ನಿನ್ ಮುಖ ಕೂಡ ನೋಡಲ್ಲ. ಅಂದ್ರೆ ಅವನು ಅಮ್ಮ ಅವ್ರ ಮುಂದೆ ಒಳ್ಳೆಯವನ ಹಾಗೆ ನಾಟಕ ಮಾಡಿದಾನೆ. ಹೌದು ರೀ, ಅವನನ್ನ ನೋಡಿ ನಾನ್ ತುಂಬಾ ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡೆ. ಅವನ್ ಮಾತು ನಡವಳಿಕೆ ನೋಡಿ ಮೋಸ ಹೋದೆ. ಅವನು ಜಿಂಕೆ ಚರ್ಮ ಹಾಕೊಂಡಿರೋ ಹುಲಿ. ಅವನು ಬುದ್ಧಿವಂತ, ಗುಣವಂತ ಅಲ್ಲ, ನೀಚ ಮತ್ತೆ ರಾಕ್ಷಸ. ಅವಸರ ಪಟ್ಟು ನಾವು ಮದ್ವೆ ವಿಷಯ ಹೇಳಿದ್ರೆ ತುಂಬಾ ಅಪಾಯದಲ್ಲಿ ಸಿಕ್ಕಾಕೊಳ್ತಾ ಇದ್ವಿ. ಅವನ ಬಗ್ಗೆ ನಿಜ ಗೊತ್ತಾಗೋದಕ್ಕೋಸ್ಕರನೇನು ಅಕ್ಕನ ಮನೇಲಿ ಅವನಿಗೆ ನಿಜ ಹೇಳೋ ಅವಕಾಶನೇ ಸಿಗ್ಲಿಲ್ಲ. ಈಗೇನ್ ಮಾಡೋಣ ರೀ? ಅಂತವನು ಅಂತ ಗೊತ್ತಾದ ಮೇಲೂ ಕೂಡ ನಾವಿನ್ನು ಯೋಚನೆ ಮಾಡಬಾರ್ದು. ತಕ್ಷಣ ಅಮ್ಮನ ಹತ್ರ ಹೋಗಿ ಈ ವಿಷಯನೆಲ್ಲ ಹೇಳ್ಬಿಡೋಣ. ಅಮ್ಮ ಅವನನ್ನ ಕ್ಷಮಿಸಲ್ಲ. ಅಂತವನ್ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ನೋಡ್ತಿರೋದಕ್ಕೆ ನಿಹಾರಿಕನ ಕೂಡ ಕ್ಷಮಿಸಲ್ಲ. ನಿಜಾನ್ ಕಣ್ಣಾರೆ ನೋಡಿದ್ಮೇಲೆ ಎಲ್ರಿಗೂ ನಿಜ ಹೇಳ್ಬೇಕು ಅಂತ ನನ್ಗೂ ಅನ್ನಿಸ್ತು. ಆದ್ರೆ ನಾವೇನಾದ್ರೂ ಅವಸರ ಪಡ್ತಾ ಇದೀವ ಅಂತ ಈಗ ಅನ್ನಿಸ್ತಾ ಇದೆ. ಇಲ್ಲ ಅವನಿ, ನಿಜ ಹೇಳೋದಕ್ಕೆ ಇದೇ ಒಳ್ಳೆ ಸಮಯ. ವಿಕಾಸ್ ವಿಷಯ ಬಯಲಾದ್ಮೇಲೆ ಸಂಬಂಧ ಕ್ಯಾನ್ಸಲ್ ಆಗೋದೇ ಅಲ್ದೇನೆ ನಿಹಾರಿಕಾ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ಹಾಗೇನೆ ನಿಹಾರಿಕಾ ಮಾತನ್ನ ಕೂಡ ಬೇಗ ನಂಬಲ್ಲ. ಹೋಗೋಣ ನಡಿ. ನಾವ್ ತಗೊಂಡಿರೋದು ಒಳ್ಳೆ ನಿರ್ಧಾರ ತಾನೆ? ಆ ವಿಕಾಸ್ ಅಂತ ನೀಚ ಅಂತ ಗೊತ್ತಾದ್ಮೇಲೆ ಕೂಡ ಅವನ ಬಗ್ಗೆ ಹೇಳಲಿಲ್ಲ ಅಂತಂದ್ರೆ ನಮ್ದೇ ತಪ್ಪಾಗತ್ತೆ. ಇನ್ನೊಂದು ವಿಷಯ, ಗೊತ್ತಿದ್ಮೇಲೂ ಕೂಡ ನಿಹಾರಿಕಾ ಅಂತ ಸಂಬಂಧ ಬೇಕು ಅಂತ ಸೆಟ್ ಮಾಡೋ ಪ್ರಯತ್ನ ಮಾಡಿದ್ಲು ಅಂತ ನಿಹಾರಿಕಾ ಬಗ್ಗೆ ಕೂಡ ಅಮ್ಮ ಅಪ್ಪನಿಗೆ ಗೊತ್ತಾಗತ್ತೆ. ಅವಾಗ ನಿಹಾರಿಕಾ ವಿಷಯದಲ್ಲಿ ಕೂಡ ಒಳ್ಳೆ ನಿರ್ಧಾರನೇ ತಗೋತಾರೆ. ಇವತ್ತು ದೇವರು ನಮಗೆ ಅನುಕೂಲವಾಗಿ ಒಳ್ಳೆ ತೀರ್ಪನ್ನೇ ಕೊಡ್ತಾನೆ. ನಡಿ. ಅಕ್ಕ, ಕಾಫಿ ಕುಡ್ದಿದ್ದಾಯ್ತಲ್ವಾ? ಇನ್ನು ವಿಷಯ ಶುರು ಮಾಡ್ತೀರಾ ಇಲ್ಲ ಅಂದ್ರೆ ಟಿಫನ್ ಮಾಡಿದ್ಮೇಲೆ ಶುರು ಮಾಡ್ತೀರಾ? ನಮ್ ಬಾಮೈದ ಅವಾಗವಾಗ ಜೋಕ್ ಮಾಡ್ತಾ ಇರ್ತಾನೆ, ನೀವೇನು ಅನ್ಕೋಬೇಡಿ. ಯಾವಾಗ ಬಂದ್ರು ಯಾವ್ದಾದ್ರೂ ಒಂದ್ ವಿಷಯ ತಂದೆ ತರ್ತಿರಲ್ಲ.
ನಮ್ಮ ಹತ್ರ ನಿಮಗೆ ಯಾಕೆ ಸಂಕೋಚ ಹೇಳಿ. ಅದು ಅದು ಗೌತಮಿ ಅವರೇ, ನೇರವಾಗಿ ಮಾತಾಡೋ ಅಂತ ನೀವ್ ಕೂಡ ಇಷ್ಟೊತ್ತು ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ. ಅಂತ ಇಂಪಾರ್ಟೆಂಟ್ ವಿಷಯ ಏನಾಗಿರುತ್ತೆ? ಅಮ್ಮ, ಹೇಳ್ಬೇಕು ಅಂತ ಇಷ್ಟು ದೂರ ಬಂದ್ಮೇಲೆ ಹೇಳ್ದೇನೆ ಹೀಗ್ ಮೌನವಾಗಿ ಕೂತಿದ್ದೀರಲ್ಲ, ಬೇಗ ಹೇಳಿ. ಹೇಳಿ ಬೀಗ್ರೆ. ಅದೇ ಬೀಗ್ರೆ, ಅವನೇ ವಿಕಾಸ್ ಮದ್ವೆ ವಿಷಯ ಮಾತಾಡೋಣ ಅಂತ ಬಂದಿದ್ದೀವಿ. ವಿಕಾಸ್ ವಿಷಯದಲ್ಲಿ ಅವನೇ ಪಾಸಿಟಿವ್ ಆಗಿದ್ದಾಳೆ ಅಂತ ಗೊತ್ತಾಯ್ತು. ತುಂಬಾ ಸಂತೋಷ ಪಟ್ವಿ. ಇವತ್ತು ಫುಲ್ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದಾಳಂತೆ. ಆ ವಿಷಯ ತಿಳ್ಕೊಳ್ಳೋಣ ಅಂತಾನೆ ಬಂದಿದ್ದೀವಿ. ಹೊರಗಡೆ ಏನೋ ಕೆಲ್ಸದ ಮೇಲೆ ಹೋಗಿದ್ದಾಳೆ, ಬರ್ತಿದ್ ಹಾಗೆ ಕೇಳ್ಬಿಡ್ತೀನಿ. ರಾತ್ರಿ ನಮ್ಮ ಮುಂದೆ ಮಾತಾಡುವಾಗಂತೂ ವಿಕಾಸ್ನ ಮದ್ವೆ ಆಗೋ ವಿಷಯದಲ್ಲಿ ಅವನಿಗೆ ಯಾವುದೇ ತೊಂದರೆ ಆಗ್ಲಿ, ಇಷ್ಟ ಇಲ್ದೇ ಇರೋ ಹಾಗಾಗ್ಲಿ ಅನ್ನಿಸ್ಲಿಲ್ಲ. ಹೌದಮ್ಮ, ಅವನಿ ಖಂಡಿತವಾಗ್ಲೂ ಶುಭವಾರ್ತೆನೇ ಹೇಳ್ತಾಳೆ. ಇನ್ನೂ ಏನಾದ್ರೂ ಅನುಮಾನ ಇದ್ರೆ ಈಗ್ಲೇ ಕೇಳ್ಬಿಡಿ ಅಕ್ಕ. ಮನ್ಸಲ್ಲೇ ಮುಚ್ಚಿಟ್ಕೊಂಡು ಭಯ ಪಡ್ತಿರಲ್ಲ ಯಾಕೆ? ನನಗೊಂದು ಚಿಕ್ಕ ಅನುಮಾನ. ಅನುಮಾನ ದೊಡ್ಡ ರೋಗ ಅಂತಾರೆ. ಬೇಗ ಕೇಳ್ಬಿಡು ಬವಾ. ಪ್ರಸಾದ್ ಅವರೇ, ಅವನಿಂದ ಗುಡ್ ನ್ಯೂಸ್ ಬರುತ್ತೆ ಅಂತ ನೀವಂತಿದ್ದೀರಾ. ಆದರೆ ಸಪೋಸ್ ಆನ್ಸರ್ ನಮಗೆ ರಿವರ್ಸ್ ಆಗಿ ಬಂದ್ರೆ? ಅಂದ್ರೆ ಏನ್ ಭಾವ ನಿನ್ನ ಉದ್ದೇಶ? ವಿಕಾಸ್ ಬಗ್ಗೆ ಏನಾದರೂ ಕೆಟ್ಟದಾಗಿ ಹೇಳಿ ಈ ಸಂಬಂಧ ಬೇಡ ಅಂತ ಹೇಳಿದ್ರೆ? ಹಾಗ್ಯಾಕಂತಾಳೆ ಭಾವ? ನಿನ್ನ ಅನುಮಾನದಲ್ಲಿ ಅರ್ಥನೇ ಇಲ್ಲ. ನಿನ್ನ ಅನುಮಾನಕ್ಕೆ ಮಿತಿನೇ ಇಲ್ಲ. ನಮಗ ಆ ಭಯ ಕೂಡ ಇದೆ ಬೀಗ್ರೆ. ಹೊರಗಡೆ ಜನರು ಅವನಿಗೆ ಶ್ರೀಕರ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅನ್ಕೋತಿದ್ದಾರೆ. ಅದಕ್ಕೆ ಅವನಿಗೆ ಹಾಗೆ ಅನ್ನೋ ಅವಕಾಶ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಇವ್ರ ಅನುಮಾನ ಕೂಡ ಕರೆಕ್ಟೇ ಅಲ್ವಾ ಅತ್ತೆ? ಅವನಿ ಬಗ್ಗೆ ನಮಗ್ ಗೊತ್ತಿಲ್ದಿರೋದು ಏನಿದೆ? ಅವನಿ ಇವತ್ತಿಗೆ ಮುಂದೂಡ್ದಾಗ್ಲೇ ಅಂತ ಕೆಲಸ ಏನೋ ಮಾಡ್ತಾಳೆ ಅಂತ ನಮ್ ಎಲ್ರಿಗೂ ಅನುಮಾನ ಬಂದಿದೆ. ವಿಕಾಸ್ ಅಂತ ಗುಣವಂತನ ಮೇಲೆ ಏನಾದ್ರೂ ಆರೋಪ ಮಾಡಿ ಅವನಿ ವಿಕಾಸ್ ಜೊತೆ ಮದ್ವೆ ಬೇಡ ಅಂದ್ರೆ ಏನಮ್ಮ ಮಾಡ್ತೀಯಾ? ಸಾಕು, ನಿಲ್ಲಿಸ್ತೀರಾ? ನಮ್ಮ ಮನೆಯವ್ರು ಕೇಳಿದ್ರಲ್ಲಿ ತಪ್ಪೇನಿದೆ ಅಂತ ನೀವು ಅಷ್ಟು ಸೀರಿಯಸ್ ಆಗ್ತಿದ್ದೀರಾ? ಅವನಿ ಮನಸ್ ಬಗ್ಗೆ, ಅವನಿ ವ್ಯಕ್ತಿತ್ವದ ಬಗ್ಗೆ ನಿಮಗ್ ಗೊತ್ತಿಲ್ದೇ ಇರ್ಬೋದು, ಆದ್ರೆ ನಮಗ್ ಚೆನ್ನಾಗೇ ಗೊತ್ತು. ಅವನಿ ಹಾಗೆ ಮಾತು ಬದಲಾಯಿಸೋ ತರದವಳಲ್ಲ. ಇನ್ನೊಂದ್ಸಲ ಹಾಗೆ ಮಾತಾಡಬೇಡಿ. ನೋಡಿ ವೇದವತಿ ಅವರೇ, ನಾನು ದುಬೈಯಲ್ಲಿ ಸೆಟಲ್ ಆಗಿದ್ರು ಸಿಗರೇಟ್, ಡ್ರಿಂಕ್ಸ್, ಸ್ತ್ರೀ ವ್ಯಾಮೋಹದಂತಹ ತಂಟೆಗೆ ಯಾವತ್ತೂ ಹೋಗಿಲ್ಲ. ನನಗಂತ ಅಭ್ಯಾಸ ಇದೆ ಅಂತ ಅವನಿ ಹತ್ರ ಯಾರಾದ್ರೂ ಸುಳ್ಳು ಹೇಳಿದ್ರು ಅನ್ಕೊಳ್ಳಿ, ಅವನಿ ಅದನ್ನ ಹಾಗೆ ನಂಬಿಡ್ತಾಳೆ. ಒಳ್ಳೇದು 1 ಹೆಜ್ಜೆ ಮುಂದೆ ಇಡೋದ್ರಲ್ಲಿ ಕೆಟ್ಟದ್ದು 100 ಹೆಜ್ಜೆ ಮುಂದೆ ಇಡುತ್ತೆ ಅಂತಾರೆ. ನಿಮಗೆ ಗೊತ್ತಿಲ್ಲದೆ ಇರೋದೇನಿದೆ? ಒಳ್ಳೇದಕ್ಕಿಂತ ಕೆಟ್ಟದನ್ನೇ ಜಗತ್ತು ಬೇಗ ನಂಬುತ್ತೆ. ಆಗ ಅವನಿ ನಿಮ್ಮ ಹತ್ರ ಬಂದು, ಆಂಟಿ ಈ ವಿಕಾಸ್ಗೆ ಎಲ್ಲ ಕೆಟ್ಟ ಅಭ್ಯಾಸನೂ ಇದೆ ಅಂತ ನನಗೆ ಗೊತ್ತಾಯ್ತು ಅಂತ ಹೇಳಿದ್ಲು ಅನ್ಕೊಳ್ಳಿ, ಪಾಪ ನೀವು ಕೂಡ ನಂಬಿಡ್ತೀರಾ ಅಲ್ವಾ? ನಾವ್ ಏನೋ ಅನ್ಕೊಂಡ್ ಬಂದ್ವಿ, ಇಲ್ಲಿ ಬೇರೆ ಏನೋ ನಡೀತಾ ಇದೆ. ನಾನ್ ನಿಮ್ಮ ಹತ್ರ ಬಂದು ವಿಷಯ ಹೇಳಿ ಮನೆಗ್ ಬರೋ ಅಷ್ಟರಲ್ಲಿ ಇವ್ರು ಬಂದು ಈ ಟಾಪಿಕ್ ಯಾಕೆ ಸ್ಟಾರ್ಟ್ ಮಾಡಿದ್ರು? ಅದೇ ಅರ್ಥ ಆಗ್ತಿಲ್ಲ. ದಯವಿಟ್ಟು ನೀವಂತ ಅನುಮಾನ ಇಟ್ಕೋಬೇಡಿ. ಅಲ್ಲೋಡಿ,
ಅವನಿ ಬಾಮ್ಮ. ಬ್ರೋ, ಹೌ ಆರ್ ಯು? ಫೈನ್. ಅವನಿ ಒಬ್ರೇ ಹೊರಗಡೆ ಹೋಗಿದ್ರು ಅನ್ಕೊಂಡಿದ್ದೆ, ಇಬ್ರು ಸೇರಿನೇ ಹೋಗಿದ್ರಾ? ನೀವಿಬ್ರು ಬೆಸ್ಟ್ ಫ್ರೆಂಡ್ ಅಲ್ವಾ?